ಹಲೋ ಸ್ನೇಹಿತರೆ, ಕಾಲರ್ ನೆಕ್ ಪೇಪರ್ ಕಟ್ಟಿಂಗ್ ಯಾವ ರೀತಿಯಲ್ಲಿ ನೀವು ಕಲಿಬಹುದು. ಇದೊಂದು ಬಿಗ್ನರ್ಸಿಗಾಗಿ ಇದೊಂದು ಒಳ್ಳೆಯ ಮಾಹಿತಿ. ಕಾಲರ್ ನೆಕ್ ಪೇಪರ್ ಕಟ್ಟಿಂಗ್ ಎಂದರೆ ಬಟ್ಟೆಯನ್ನು ಹೊಲಿಯುವ ಮೊದಲು ನಾವು ಕಾಲರ್ ಭಾಗದ ಆಕಾರ ಮತ್ತು ವಿನ್ಯಾಸಗಳನ್ನು ಕಾಗದದಲ್ಲಿ ಅಳೆಯುವ ಮತ್ತು ಕತ್ತರಿಸುವ ವಿಧಾನ. ಇದು ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗ್ನಲ್ಲಿ ಪ್ರಮುಖ ಹಂತವಾಗಿದೆ. ಇದನ್ನು ಸರಿಯಾದ ಪೇಪರ್ ಕಟ್ಟಿಂಗ್ ಮಾಡಿದರೆ ಬಟ್ಟೆಯ ಕಾಲರ್ ಸುಂದರವಾಗಿ ಸರಿಯಾಗಿ ಹೊಂದುತ್ತದೆ. ಇದರ ಕಾಲರ್ ಸರಿಯಾದ ಆಕಾರ ಪಡೆಯುವುದು, ಬಟ್ಟೆ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು, ಅಳತೆಗೆ ತಕ್ಕಂತೆ ವಿನ್ಯಾಸನ ತಯಾರಿಸುವುದು. ಇದು ಹೊಲಿಗೆಕಾರಿಗೆ ಸುಲಭಗೊಳಿಸಿ. ಅದಕ್ಕಿಂತ ಮೊದಲು ನಾವು ಇದನ್ನು ಪೇಪರ್ ಕಟ್ಟಿಂಗಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ನೋಡ್ಕೊಂಡು ಸ್ಕೇಲ್ ಇಟ್ಟು ಅದು ಪೇಪರ್ ಇಟ್ಕೊಂಡಿದೆ. ಈ ಪೇಪರನ್ನು ಫೋಲ್ಡ್ ಮಾಡಿ 2 ಭಾಗ ಮಾಡಿ ಮಡಚ್ಕೊಳ್ಳಿ. ನಿಮಗೆ ಕಾಣ್ಬೋದು ಇದು ನಾನು ಯಾವ ಡಿಸೈನಲ್ಲಿ ಕಟ್ ಮಾಡ್ತೇನೆ ಅಂತ. ಇದನ್ನು ಮೊದಲು ಎಲ್ಲ ಬ್ಲೌಸಿನ ಥರವೇ ಬ್ಲೌಸಿಗೆ ಅಳತೆ ತಗೊಳ್ಳಿ. ನೀವು ತಗೊಂಡಂತಹ ಅಳತೆ 14, 15, ಬ್ಯಾಕ್ 14, ಫ್ರಂಟ್ 15. ಇದನ್ನು 2 ಭಾಗ ಮಾಡಿ ನೀವು ಕಟ್ ಮಾಡಿ ನೋಡ್ಕೊಳ್ಳಿ. ಬ್ಯಾಕ್ 14, ಫ್ರಂಟ್ 15ಕ್ಕೆ ಉದ್ದ ಅಳತೆಯನ್ನು ನಾನು ಕಟ್ ಮಾಡಿ 2 ಫೋಲ್ಡ್ ಮಾಡಿ ಮಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಬೇರೆ ಬೇರೆವೇ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಬ್ಯಾಕಲ್ಲಿ ನಾನು ಬ್ಯಾಕ್ ಪಾರ್ಟ್ ಇಟ್ಕೊಂಡಿದ್ದೇನೆ. ಫ್ರಂಟಲ್ಲಿ 1 ಇಂಚ್ ಹೆಚ್ಚುವರಿಯನ್ನು ಇಟ್ಕೊಂಡಿದ್ದೇನೆ. ನಾನು ಸ್ಕೇಲಲ್ಲಿ ಅಳತೆ ಮಾಡಿ ಅದೇ ಪ್ರಕಾರ ಬಟ್ಟೆಯಲ್ಲಿ ಮಾಡುವಾಗ ನೀವು ಟೇಪಲ್ಲಿ ಅಳತೆ ಮಾಡ್ಕೋಬೇಕು. ಇದು ನಾವು ನೋಡಬೇಕಾದ್ರೆ ಈ ಕಾಲರ್ ನೆಕ್ಕಿಗೆ ಎಂತಹ ಇಂಪಾರ್ಟೆಂಟ್, ಇದರಲ್ಲಿ ಶೋಲ್ಡರ್ ಇಂಪಾರ್ಟೆಂಟ್. ಶೋಲ್ಡರ್ ನೋಡ್ಕೊಳ್ಳಿ. ನಾವು ಹೀಗೆ ಅಳತೆ ತಗೊಳ್ಬೇಕಾಗ್ತದೆ. ಅವರು ನಿಮಗೆ ಕಾಲರ್ ಕೊಡದಿದ್ದರೆ, ಬ್ಲೌಸ್ ಅಳತೆ ಇಲ್ಲದ್ರೆ ಅವರ ಬ್ಯಾಕ್ ನೆಕ್ಕಿಂದ ಫುಲ್ ಡಿಸೈನ್ ನೀವು ತಗೊಳ್ಬೋದು. ಅವರು ನಾ ತೆಕ್ಕೊಂಡ ಅಳತೆ ಪ್ರಕಾರ ಅವರಿಗೆ ಫುಲ್ಲಾಗಿ ಹಿಂಭಾಗದಿಂದ ತೆಗೊಂಡಾಗ 15 ಬಂತು. 15 ಬಂದಾಗ ನಾವು ಇದನ್ನು ಮಡಚಿ ಪೇಪರ್ ಕಟ್ ಮಾಡುವಾಗ ನಮಗೆ 7.5 ಬೇಕಾದದ್ದು. 7.5 ಶೋಲ್ಡರ್ ಅಗಲ ಮತ್ತು ನನಗೆ 6.5 ಕಂಕುಳ ಆರ್ಮೋಲ್ ಡೌನಿಂಗಿಗೆ 6.5 ಸಿಕ್ಕಿದೆ. ನೋಡ್ಕೊಳ್ಳಿ, 7.5, 6.5 ನೀವು ತೆಗೊಂಡ ಅಳತೆ ಎಷ್ಟು ಅಂತ ನೋಡ್ಕೋಬೇಕಾಗ್ತದೆ. ಇದು ನಾನು ಪೇಪರ್ ಕಟ್ಟಿಂಗಲ್ಲಿ ತೋರಿಸುವುದು. ಇದು ನಾನು ತೆಕ್ಕೊಂಡ ಅಳತೆ. ಶೋಲ್ಡರ್ ನಮಗೆ ಇಂಪಾರ್ಟೆಂಟ್. ಶೋಲ್ಡರ್ ಹೆಚ್ಚು ತೆಗೊಳ್ಬೇಕಾಗ್ತದೆ. ಅವರ ಶೋಲ್ಡರ್ ಅಳತೆ ತಗೊಳ್ಳಿ. ಕಾಲರ್ ಇದ್ದ ಕಾರಣ ನಾವು 7.5 ಹೆಚ್ಚಾಗಿ ತೆಗೊಳ್ಬೇಕು. 32ರಿಂದ 36 ತನಕ ಕೂಡ 7.5 ಜಾಸ್ತಿಯಾಗಿ ಬರ್ತದೆ. ಹೆಚ್ಚುವರಿ 38 ಕೂಡ ಬರ್ತದೆ. ಇದು ನೋಡ್ಕೊಳ್ಳಿ. 1.5ಗೆ 1.25ಗೆ 2 ಮಾರ್ಕ್ ಆರ್ಮೋಲ್ ಡೌನಿಂಗಿನ ಕೈ ಒಳಭಾಗದಿಂದ ಮಾರ್ಕಿಂಗ್ ಮಾಡಿದ್ದೇನೆ. ಫ್ರಂಟಕ್ಕೆ 1, ಕಾಲಿಗೆ 1.5, ಬ್ಯಾಕಿಗೆ ತಗೊಂಡಿದ್ದೇನೆ. ಇನ್ನು ಅವರ ಎದೆ ಸುತ್ತಳತೆಯ ಪ್ರಕಾರವೇ ನಾವು ಮಾರ್ಕಿಂಗ್ ಮಾಡಬೇಕಾಗ್ತದೆ. ಮತ್ತು ಅವರ ಭುಜ ಇದ್ದ ಕಾರಣ 2.5 ಸಾಕಾಗ್ತದೆ. ಅವರಿಗೆ ಭುಜ ತುಂಬ ನೆಕ್ ಭಾಗ 2.5 ತಗೊಂಡ್ರೆ ಸಾಕು. ಬೇರೆ ಎಲ್ಲ ಭುಜಕ್ಕೆ ಬೇಕಾಗ್ತದೆ. ಕಾಲರ್ ಇದ್ದ ಕಾರಣ ಭುಜ ತಗೊಳ್ಬೇಕಾಗ್ತದೆ. 7.5 ಮತ್ತು 4.5 ಸಿಕ್ಕಿದೆ. ಇದು 2 ನೋಡ್ಕೊಳ್ಳಿ. 2 ಮತ್ತು 5 ಇದು 2 ನೆಕ್ಕಿಗೆ ತೆಕ್ಕೊಂಡ್ರೆ ನೋಡ್ಕೊಳ್ಳಿ. ಫ್ರಂಟ್ ನೆಕ್ಕಿಗೆ ಅಗಲ 2 ತೆಕ್ಕೊಂಡಿದ್ದೇನೆ. ಇದು ಒಂದು ನೆಕ್ ಸ್ವಲ್ಪ ಒಂದು ಡಿಸೈನ್ ಮಾಡಿ, ಕಾಲರ್ ಇದ್ದ ಕಾರಣ ಸ್ವಲ್ಪ ಡಿಸೈನ್ ಮಾಡ್ತೇನೆ. ನಿಮಗೆ ಯಾವ ಡಿಸೈನಲ್ಲಿ ಮಾಡ್ಬೋದು, ಬೇಕಾದರೆ ರೌಂಡಲ್ಲಿ ಮಾಡ್ಬೋದು, ಸ್ಕ್ವೇರಲ್ಲಿ ಮಾಡ್ಬೋದು. ನಿಮಗೆ ಯಾವ ಆಕಾರದಲ್ಲಿ ಬೇಕು. ಇದು ಸ್ವಲ್ಪ ಡಿಸೈನ್ ಚೇಂಜಸ್ ಮಾಡಿದ್ದೇನೆ. ಈ ರೀತಿಯಲ್ಲಿ ಕಟ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿ ಕಾಣ್ತದೆ. ಇದು ಕಾಲರ್ ನೆಕ್ಕಿಗೆ ಹೇಳುವಂತಹ ಡಿಸೈನ್. ಇದನ್ನು ನೋಡಿ, ಕ್ರಾಸ್ ಪಟ್ಟಿ ತಗೊಳ್ಬೇಕಾಗ್ತದೆ. ಇದು ಸೇಮ್ ಸಾದಾ ಬ್ಲೌಸ್ ಮತ್ತು ಲೈನಿಂಗ್ ಬ್ಲೌಸಿಗೆ ಯಾವ ಥರ ಕಟ್ ಮಾಡಿ ಅದೇ ಥರ ಸೇಮ್ ಬೇರೆ ಎಲ್ಲ ಮೆಥಡ್ ಕೂಡ ಅದೇ ಥರ ಬಂದಿದೆ. ಇದು ನೆಕ್ ಡಿಸೈನ್ ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ. ಅಂದರೆ ಹಿಂಬದಿಯ ಕಾಲರ್ಗೆ ಎಷ್ಟು ತಗೊಳ್ಬೇಕು ಅಂತ ನಾವಿರೋದು. ನನಗೆ ಶೋಲ್ಡರ್ ಯಾವ ರೀತಿಯಲ್ಲಿ ತಗೊಳ್ಬೇಕು ಅದನ್ನು ನಾವು ನೋಡಬೇಕಾಗ್ತದೆ. ಮತ್ತು ಎಲ್ಲ ಬ್ಲೌಸಿಗೆ ತಗೊಂಡಷ್ಟೇ ನಾವು ತಗೊಳ್ಬೇಕಾಗ್ತದೆ. ಇದು ನೋಡ್ಕೊಳ್ಳಿ. ಇನ್ನು ಬ್ಯಾಕ್ ನಾವು ಕಾಲರ್ ನೆಕ್ ಇದ್ದ ಕಾರಣ ಬ್ಯಾಕಿಗೆ ತುಂಬ ತಗೊಳ್ಳಿಕ್ಕಿಲ್ಲ. ಅರ್ಧ 1 ಇಂಚಿಯ ಒಳಭಾಗದ 1 ಇಂಚಿಗೆ ಸ್ವಲ್ಪ ಇದೇ ಥರ ನೆಕ್ಗೆ 2 ಇಂಚಿನ ನೆಕ್ ಅಗಲ ಕಟ್ ಮಾಡ್ತೀವಿ. ಇದು ನಾನು ಫ್ರಂಟ್ ಮೊದಲು ನಾನು ಕಟ್ ಮಾಡಿ ತೋರಿಸ್ತೇನೆ. ನೀವು ಇದೇ ಮೆಥಡಲ್ಲಿ ಮಾರ್ಕ್ ಮಾಡಿ ನೋಡ್ಕೊಳ್ಳಿ. ಇದು ಫ್ರಂಟ್ ಇದ್ದು ಸ್ವಲ್ಪ ಹೆಚ್ಚುವರಿ ತಗೊಳ್ಬೇಕಾಗ್ತದೆ. ಫ್ರಂಟ್ ಡಿಸೈನ್ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕಾದರೆ ಕಟ್ ಮಾಡಿ ತಗೊಳ್ಬೋದು. ನೀವು ನೋಡಿದರೆ ಫ್ರಂಟ್ ಇದೇ ಥರ ಕಾಲರಿಗೆ, ಇನ್ನು ಕಾಲರನ್ನು ಇಡುವ ರೀತಿ ಕಾಲರನ್ನು ನಾವು ಹೇಳ್ತೇವೆ. ಇದನ್ನು ಫ್ರಂಟ್ ನೆಕ್ ಫ್ರಂಟ್ ಓಪನ್ ಇದ್ದ ಕಾರಣ ಫ್ರಂಟ್ 2 ಭಾಗ ಮಾಡಬೇಕಾಗ್ತದೆ. ಇಲ್ಲಿ ಕೂಡ ಅದೇ ಥರ ಟೆಕ್ಸ್ ಹಾಕ್ಕೊಳ್ಳಿ. ಮೊದಲು ನೀವು ಬ್ಲೌಸ್ ಕಟ್ ಮಾಡೋಕ್ಕಿಂತ ಕಲಿಯುವವರಿಗೆ, ಬಿಗಿನರ್ಸಿಗೆ ಪೇಪರ್ ಕಟ್ಟಿಂಗಲ್ಲಿ ಮೊದಲು ಕಲಿತರೆ ನಿಮಗೆ ಬಟ್ಟೆ ಕೂಡ ವೇಸ್ಟ್ ಆಗಲಿಕ್ಕಿಲ್ಲ.
ಒಳ್ಳೆ ಡಿಸೈನ್ ಕೂಡ ಮಾಡ್ಬೋದು. ನಿಮಗೆ ಒಳ್ಳೆ ಪರ್ಫೆಕ್ಟಾಗಿ ನಿಮಗೆ ಸ್ಟಿಚ್ ಮಾಡ್ಬೋದು. ನೋಡ್ಕೊಳ್ಳಿ, ಇದೇ ಥರ ಕ್ರಾಸ್ ಪಟ್ಟಿ ಇಟ್ಟು ಇದೇ ಥರ ಬ್ಲೌಸ್ ಕಟ್ಟಿಗೆ ನಿಮಗೆ ಮಾಡ್ಬೋದು. ಆದರೆ ಇನ್ನು ಅವರ ಉಕ್ಸು ಮತ್ತು ಕಾಜಾ ಪಟ್ಟಿ ಕೂಡ ಒಂದೇ ಸೇಮ್ ಮೆಥಡಲ್ಲಿ ಕಟ್ ಮಾಡಿದರೆ ಎರಡು ಭಾಗ, ಇದು ನೀವು ಕಂಕುಳ ಆರ್ಮೋಲ್ ಡೌನಿಗೆ ಕಟ್ ಮಾಡಿದ್ರಲ್ಲ ಅಲ್ಲಿದ್ದವೇ ಬಟ್ಟೆಯನ್ನು ನಾವು ಇಲ್ಲಿಗೆ ಇಡ್ಬೋದು. ನೋಡ್ಕೊಳ್ಳಿ, ಉಕ್ಸ್ ಪಟ್ಟಿ ಮತ್ತು ಇನ್ನು ಇದರ ನಾವು ಬ್ಯಾಕ್ ತೆಕ್ಕೊಳ್ಬೇಕಾಗ್ತದೆ. ಸ್ವಲ್ಪ ಒಂದು ಇಂಚು 1/4 ಇಂಚ್ ಅಳತೆಗೆ 2 ಇಂಚಿಂದ ಅಗಲಕ್ಕೆ ತೆಕ್ಕೊಂಡಿದ್ದೇನೆ. ಇನ್ನು ನಮಗೆ ಅದರ ಕಂಕುಳದಿಂದ ಆರ್ಮೋಲ್ ಡೌನಿಂಗ್ ತೆಗೊಳ್ಳುವಾಗ ಅದಕ್ಕಿಂತ 1/4 ಇಂಚು ಮೇಲೆ ಕಟ್ ಮಾಡಬೇಕಾಗ್ತದೆ. ಫ್ರಂಟಿಗಿಂತ 1/4 ಇಂಚು ಮೇಲ್ಭಾಗಕ್ಕೆ ಬರಬೇಕಾಗ್ತದೆ. ನೋಡ್ಕೊಳ್ಳಿ, ಇನ್ನು ನೋಡ್ಕೊಳ್ಳಿ, ನೆಕ್ ಇಷ್ಟೇ, ತುಂಬ ಕಟ್ ಮಾಡಲಿಕ್ಕೆ ಇಲ್ಲ, ಚಿಕ್ಕ ಪಾಯಿಂಟಲ್ಲಿ ಕಟ್ ಮಾಡಲಿಕ್ಕೆ, ಅದು ಕಾಲರ್ ಇದ್ದ ಕಾರಣ. ಈ ಕಾಲರ್ಗಿಂತ ಮೊದಲು ನಾವು ಏನು ಮಾಡಬೇಕಂತಿದ್ರೆ ನೋಡ್ಕೊಳ್ಳಿ, ಇದನ್ನು ಇದೇ ಕರೆಕ್ಟಾಗಿ ಬರ್ತದೆ ಹೀಗೆ ಇಟ್ಟು. ಇನ್ನು ನಮಗೆ ಕಾಲರ್ ಡಿಸೈನ್ ನೆಕ್ ಉಂಟದರಲ್ಲಿ ಕಾಲರ್ ಇಡುವುದಕ್ಕಿಂತ ಮೊದಲು ನೋಡ್ಕೊಳ್ಳಿ, ಫ್ರಂಟಿಂದ 2.5-3 ಇಂಚು ಕೆಳಭಾಗಕ್ಕೆ ಬರಬೇಕು. ಅದು ಸ್ಟಿಚ್ಚಿಗೆ ನಾವೀಗ ಶೋಲ್ಡರ್ ಸ್ಟಿಚ್ ಮಾಡಬೇಕಾಗ್ತದೆ. ಶೋಲ್ಡರ್ ಸ್ಟಿಚ್ ಮಾಡಿದ ನಂತರವೇ ಕಾಲರ್ ಇಡಬೇಕಾಗ್ತದೆ. ಹೀಗೆ ನಾವು ಕಾಲರ್ ಅಳತೆ ತೆಕ್ಕೊಳ್ಳೋದಕ್ಕಿಂತ ಮೊದಲು ನಾವೀಗ ನೋಡ್ಕೊಳ್ಳಿ, 4 ಇಂಚ್ ಅಗಲಕ್ಕೆ ನಾನು ಒಂದು ಡಿಸೈನ್ ತೆಕ್ಕೊಂಡಿದ್ದೇನೆ, ಒಂದು ಪಟ್ಟಿ ಕಾಲರಿಗೆ. ಉದ್ದ ನಾವು ಅಳತೆ ತೆಗೊಳ್ಬೇಕು. ಶೋಲ್ಡರ್ ಸ್ಟಿಚ್ ಮಾಡಿದ ನಂತರ ನಾವು ಅಳತೆ ತೆಗೊಳ್ಬೇಕಾಗ್ತದೆ. ಶೋಲ್ಡರಿಗೆ ಹೋದ ನಂತರ ನೀವು ಫ್ರಂಟಿದೆ ಕೆಳಭಾಗ ನಾನೊಂದು ಪಾಯಿಂಟ್ ಹಾಕಿದ್ದೇನೆ, ಅಲ್ಲಿ ಸ್ವಲ್ಪ ಒಂದು ಫ್ರಂಟ್ ಭಾಗದಲ್ಲಿ 2.5 ಸಾಕಾಗ್ತದೆ. ನೆಕ್ಗೆ 2.5, 2ಗೆ ನೆಕ್ ಕೆಳಭಾಗಕ್ಕೆ ಬೇಡ, 2 ಕಾಲರ್ ನೆಕ್ಗೆ 2 ಇಂಚ್ ಕೆಳಗೆ ಬಂದರೆ ಸಾಕು, ಅಷ್ಟು ಮಾತ್ರ ಬೇಕಾಗ್ತದೆ. ಇಲ್ಲಾದರೂ ನಿಮಗೆ 1 ಇಂಚೇ ಸಾಕು. ನೆಕ್ ಸ್ಟಿಚ್ ಮಾಡಿದ ಮೇಲೆ 1 ಇಂಚ್ ಸಾಕು ಅಂದರೆ 1 ಇಂಚಿಗೆ ಸಾಕಾಗ್ಬೋದು. ನಿಮಗೆ ಯಾವ ಥರ ಬೇಕಾದರೂ ತಗೊಳ್ಬೋದು. ಇದೇ ಥರ ನೋಡ್ಕೊಳ್ಳಿ, 2 ಭಾಗ ಮಾಡಿ ಆ ಪೀಸ್ ಇಟ್ಕೊಂಡಿದ್ದೇನೆ. ಇನ್ನು ಸ್ವಲ್ಪ ನೆಕ್ ಕಾಲರನ್ನು ಯಾವ ರೀತಿ ಸ್ವಲ್ಪ ಸೇಪ್ ಕೊಟ್ಟು ಕಟ್ ಮಾಡಿ. ಇದು ನಿಮಗೆ ಸ್ಟಿಚ್ ಮಾಡ್ತಾ ನಿಮಗೆ ಗೊತ್ತಾಗ್ಬೋದು. ಇದು ನಾನು ಪೇಪರಲ್ಲಿ ಕಟ್ ಮಾಡಿದ್ದು. ಬ್ಲೌಸ್ ಯಾವ ಥರ ಕಟ್ ಮಾಡ್ಬೋದು ಅಂತ ಸ್ವಲ್ಪ ಕಾಲರ್ ಡಿಸೈನನ್ನು ಕಟ್ ಮಾಡಿದರೆ ಕಂಡು. ಇದು ನನಗೆ ಚಿಕ್ಕ ಒಂದು ಪೇಪರನ್ನು ಕಟ್ ಮಾಡಿದೆ. ಇದೇ ಥರ ಸ್ವಲ್ಪ ಬರುವಾಗ ಅಳತೆ ತೆಕ್ಕೊಂಡ ನಂತರ ನೀವು ಅಲ್ಲಿಂದ ನೋಡ್ಕೊಳ್ಳಿ, ಇದೇ ಥರ ಇಲ್ಲಿ ತನಕ ಅಳತೆ ತೆಗೊಳ್ಬೇಕಾಗ್ತದೆ. ಸ್ಟಿಚ್ ಮಾಡಿದ ನಂತರ ಅಳತೆ ತೆಗೊಳ್ಬೇಕು, ಆಗ ಪರ್ಫೆಕ್ಟಾಗಿ ಬರ್ತದೆ. ತುಂಬ ಕೆಳಭಾಗಕ್ಕೆ ಕಾಲರ್ ತರಲಿಕ್ಕಿಲ್ಲ. ಫ್ರಂಟಿಗೆ 1.5-2 ಇಂಚು ಒಳಗೆ ಸಾಕಾಗ್ತದೆ. ನೋಡ್ಕೊಳ್ಳಿ, ಇದು ಡಿಸೈನ್ ನೆಕ್ಕಿಗೆ ಕಾಲರ್ಗೆ ನೋಡಿ ಇದೇ ಫೋಲ್ಡ್ ಮಾಡಿ ಮೇಲಿಂದೊಂದು ಸ್ಟಿಚ್ ಮಾಡಬೇಕಾಗ್ತದೆ. ಮಾಡಿದ ನಂತರ ಕ್ರಾಸ್ 2 ಭಾಗಕ್ಕೆ ತೆಕ್ಕೊಂಡು ಮತ್ತೆ ಅದನ್ನು ಮೇಲ್ಭಾಗಕ್ಕೆ ತೆಕ್ಕೊಂಡು ಬಂದು ಕಾಲರ್ ಇಡ್ಬೋದು. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕಾಲರ್ ಕಟ್ ಮಾಡೋದು ಹೇಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೇನೆ. ಇದೇ ಮೆಥಡಲ್ಲಿ ನಿಮಗೆ ಡಿಸೈನ್ ಕೂಡ ಕಾಲರ್ ಕೊಡ್ಬೋದು. ನೋಡಿ, ಇದು ಕಾಲರ್ ಕಟ್ಟಿಂಗ್ ಫೋಟೋ ನಿಮಗೆ ಹಾಕಿದ್ದೇವೆ. ಈ ಬ್ಲೌಸನ್ನು ಕಾಲರ್ ನೆಕ್ ಮಾಡಿ ನಿಮಗೆ ಯಾವ ಶೇಪ್ ಕೂಡ ಫ್ರಂಟಲ್ಲಿ ತರ್ಬೋದು. ಕಾಲರ್ ಬ್ಯಾಕಿದ್ದು ಇದು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ. ಮುಂದಿನ ವಿಡಿಯೋದಲ್ಲಿ ಕಾಲರ್ ಕಟ್ಟಿಂಗ್ ಹಾಗೂ ಬ್ಲೌಸ್ ಕಟ್ಟಿಂಗ್ ವಿಡಿಯೋವನ್ನು ಕೂಡ ನಾವು ಹಾಕ್ತೇವೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ.